ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈಗ ಯುದ್ಧದ ಸಲುವಾಗಿ 2 ವಾರಗಳ ಕಾಲ ಕದನ ವಿರಾಮ ಅಂದ್ರೆ ತಾತ್ಕಾಲಿಕ ಬ್ರೇಕ್ ಅನ್ನ ಈಗಾಗಲೇ ಹಾಕಲಾಗಿದೆ. ಇದೀಗ ಇರಾನ್ ವಿರುದ್ಧದ ದಾಳಿಯನ್ನು ನಿಲ್ಲಿಸಿದ್ರೆ ಹರ್ಮಜ್ ಅನ್ನು ಓಪನ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಟ್ವೀಟ್ ಬೆನ್ನಲ್ಲೇ ಅಬ್ಬಾಸ್ ಅರಾಗ್ಚಿ ಪ್ರಕಟಣೆಯನ್ನು ಹೊರಡಿಸಿದ್ದು 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದನ್ನು ಪರಿಗಣಿಸ್ತಾ ಇದ್ದೇವೆ. ಇರಾನ್ ಮೇಲಿನ ದಾಳಿಗಳನ್ನು ನಿಲ್ಲಿಸಿದರೆ ನಾವು ಕೂಡ ನಿಲ್ಲಿಸ್ತೇವೆ ಅಂತ ಹೇಳಿದೆ. ದಾಳಿ ನಿಲ್ಲಿಸಿದರೆ ರಕ್ಷಣಾತ್ಮಕ ಕಾರ್ಯಾಚರಣೆ ಕೂಡ ನಿಲ್ಲುತ್ತೆ. ಹಾಗೆ IRGCಯ ಜೊತೆ ಸಮನ್ವಯವನ್ನು ಸಾಧಿಸಿಕೊಳ್ಬೇಕು, ತಾಂತ್ರಿಕ ಮಿತಿಗಳನ್ನು ಕೂಡ ಸರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿದೆ. ಆ ಮೂಲಕವಾಗಿ ಹರ್ಮಜ್ ಮುಕ್ತ ಸಾಧ್ಯವಾಗುತ್ತೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಹರ್ಮಜ್ ಜಲಸಂಧಿಯನ್ನು ಓಪನ್ ಮಾಡಿಸಿಯೇ ಸಿದ್ಧ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಣ ತೊಟ್ಟಿದ್ರು. ಇದೀಗ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಕದನ ವಿರಾಮ ಇರಾನ್ಗೆ ಸಿಕ್ಕಂತಹ ಜಯ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ನಮ್ಮ ವಿಕ್ಟರಿ ಅಂತ ಇರಾನ್ ನ್ಯಾಷನಲ್ ಟಿವಿಗಳಲ್ಲಿ ಪ್ರಕಟಣೆ ಮಾಡಲಾಗ್ತಾ ಇದೆ. ಇರಾನ್ನ 10 ಅಂಶಗಳ ಬೇಡಿಕೆಗಳನ್ನ ಈಗಾಗಲೇ ಟ್ರಂಪ್ ಒಪ್ಕೊಂಡಿದ್ದಾರೆ. ಹೀಗಾಗಿ ಇದು ನಮಗೆ ಸಿಕ್ಕಂತಹ ಬಹುದೊಡ್ಡ ಗೆಲುವು ಅಂತ ಇರಾನ್ ವಿಶ್ಲೇಷಿಸ್ತಾ ಇದೆ. 2 ವಾರಗಳ ಕಾಲ ದಾಳಿಯನ್ನ ಮಾಡೋದಿಲ್ಲ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ. ಡೆಡ್ಲೈನ್ ಆತಂಕ ಕೂಡ ಈಗ ದೂರ ಆಗಿದೆ. ಡೆಡ್ಲೈನ್ ವಿಸ್ತರಣೆಗೆ ಮನವಿಯನ್ನು ಮಾಡಿದ್ರು ಪಾಕ್ ಪ್ರಧಾನಿ ಶರೀಫ್. ಟ್ರಂಪ್ಗೆ ಮನವಿಯನ್ನು ಮಾಡಿದಂತ ಪಾಕ್ ಪ್ರಧಾನಿ ಶರೀಫ್ ರಾಜತಾಂತ್ರಿಕತೆ ಮಾತುಕತೆಗೆ 2 ವಾರಗಳ ಕಾಲ ಗಡುವನ್ನು ವಿಸ್ತರಿಸಿ ಎಕ್ಸ್ ಖಾತೆ ಮೂಲಕ ಪಾಕ್ ಪ್ರಧಾನಿ ಶರೀಫ್ ಮನವಿಯನ್ನು ಮಾಡಿಕೊಂಡಿದ್ರು. ಇರಾನ್ ಅವರು ಹರ್ಮಜ್ ಜಲಸಂಧಿಯನ್ನ ತೆರೆಯಲಿ, ಸೌಹಾರ್ದತೆ ಸೂಚಕವಾಗಿ ತೆರೆಯುವಂತೆ ವಿನಂತಿಸುತ್ತೇನೆ ಅಂತ ಟ್ವೀಟ್ ಅನ್ನು ಮಾಡಿದ್ರು. ಶಾಂತಿ ಮತ್ತು ಸ್ಥಿರತೆ ಹಿತದೃಷ್ಟಿಯಿಂದಾಗಿ ಮನವಿ ಅಂತ ಶಹಬಾಜ್ ಶರೀಫ್ ಟ್ವೀಟ್ ಅನ್ನ ಮಾಡಿದ್ರು. ಆ ಮನವಿಯನ್ನು ಸ್ವೀಕರಿಸಿದಂತ ಟ್ರಂಪ್ ಇದೀಗ ಕದನ ವಿರಾಮವನ್ನ ಘೋಷಿಸಿದ್ದಾರೆ. 2 ವಾರಗಳ ಕಾಲ ಅಂದ್ರೆ ಡೆಡ್ಲೈನ್ ಕೂಡ ಕೊಟ್ಟಿದ್ರು. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಕೂಡ ಹೆಚ್ಚಾಗಿತ್ತು. ವಿಶ್ವದಾದ್ಯಂತ ಎಲ್ಲರ ಚಿತ್ತ ಯಾವ ಕ್ಷಣದಲ್ಲಿ ಏನಾಗುತ್ತೋ, ಅಮೆರಿಕ ಕೂಡ ಈಗ ಅಣುಬಾಂಬ್ ಹಾಕ್ತೇವೆ ಅಂತ ಇರಾನ್ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿತ್ತು. ಇರಾನ್ ಕೂಡ ಒಂದು ವೇಳೆ ಅಣುಬಾಂಬ್ಗೆ ನೀವು ಸಿದ್ಧರಾದ್ರೆ ನಾವು ಕೂಡ ಸುಮ್ಮನಿರೋದಲ್ಲ, ಖೈಬರ್ ಕ್ಷಿಪಣಿ ಅಸ್ತ್ರ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇರಾನ್ನ ಪವರ್ ಪ್ಲಾಂಟ್ ಮೇಲೆ ದಾಳಿಯ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಇರಾನ್ನ ಹಲವೆಡೆ ವಿದ್ಯುತ್ ಸ್ಥಾವರಗಳು ಕೂಡ ಸ್ಥಗಿತವಾಗಿತ್ತು. ಅಮೆರಿಕ ಪವರ್ ಪ್ಲಾಂಟ್ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಒಡ್ಡದಂತಹ ಬೆನ್ನಲ್ಲೇ ವಿದ್ಯುತ್ ಸ್ಥಾವರಗಳನ್ನು ಸ್ಥಗಿತ ಮಾಡಲಾಗಿತ್ತು. ದಾಳಿ ಮುನ್ನೆಚ್ಚರಿಕೆಯಿಂದಾಗಿ ಪವರ್ ಪ್ಲಾಂಟ್ ಅನ್ನು ಬಂದ್ ಮಾಡಲಾಗಿತ್ತು. ಅನಾಹುತವನ್ನು ತಪ್ಪಿಸುವುದಕ್ಕೆ ಟೆಹರಾನ್ ಪುರಸಭೆ ಕ್ರಮವನ್ನು ಕೈಗೊಂಡಿತ್ತು. ವಿದ್ಯುತ್ ಸ್ಥಾವರವನ್ನು ಉಡಾಯಿಸುವುದಾಗಿ ಟ್ರಂಪ್ ಹೇಳಿಕೊಂಡಿದ್ರು. ವಿದ್ಯುತ್ ಸ್ಥಾವರಗಳು ಎಲ್ಲಿ ದಾಳಿಗೆ ಒಳಗಾಗುತ್ತೋ ಅನ್ನುವಂಥ ಆತಂಕ ಕೂಡ ಅಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ಪವರ್ ಪ್ಲಾಂಟ್ ಅನ್ನ ಸ್ಥಗಿತ ಕೂಡ ಗೊಳಿಸಲಾಗಿತ್ತು. ಜೊತೆಗೆ ಎಲ್ಲಿ ಅಣುಬಾಂಬ್ಗಳಿತ್ತೋ, ಪರಮಾಣು ಕೇಂದ್ರಗಳಿತ್ತೋ ಅಲ್ಲೆಲ್ಲ ಮಾನವ ಸರಪಳಿಯನ್ನು ಕೂಡ ಹಾಕಲಾಗಿತ್ತು. ಅಲ್ಲಿರುವಂತಹ ಜನರೇ ಸ್ವಯಂ ಪ್ರೇರಿತರಾಗಿ ಬಂದು ಇರಾನ್ ಸರ್ಕಾರಕ್ಕೆ ಸಪೋರ್ಟ್ ಆಗಿ ನಿಂತುಕೊಂಡು ಟ್ರಂಪ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ನಮ್ಮ ದೇಶದ ನಾಗರಿಕರನ್ನು ಉಳಿಸಬೇಕು, ಹಾಗೆ ಅಲ್ಲಿರುವಂತಹ ತಮ್ಮ ಇಷ್ಟು ವರ್ಷಗಳ ಕಾಲ ಕಾಪಾಡಿಕೊಂಡು ಬಂದಂತಹ ಪರಮಾಣು ಕೇಂದ್ರಗಳಾಗಿರ್ಬೋದು, ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಉಳಿಸಿ ಮಾಡ್ತೇವೆ ಅಂತ ಟ್ರಂಪ್ ಹೇಳ್ತಾ ಬರ್ತಾ ಇದ್ರು. ಇದನ್ನು ವಿರೋಧಿಸಿ ಅಲ್ಲಿರುವಂತಹ ಜನರು ಮಾನವ ಸರಪಳಿಯನ್ನು ಹಾಕೋದ್ರ ಮೂಲಕ ಟ್ರಂಪ್ಗೆ ಚೀಮಾರಿಯನ್ನು ಹಾಕ್ತಾ ಇದ್ರು. ಇನ್ನು ದಾಳಿ ಮಾಡ್ತೇವೆ ಅಂತ ಟ್ರಂಪ್ ಹೇಳ್ತಂತಹ ಬೆನ್ನಲ್ಲೇ ಇರಾನ್ನ ಹಲವೆಡೆ ವಿದ್ಯುತ್ ಸ್ಥಾವರಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ಪವರ್ ಪ್ಲಾಂಟ್ ಅನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರು. ಅನಾಹುತಗಳಾಗಬಹುದು ಅನ್ನುವಂಥ ಎಚ್ಚರಿಕೆಯ ಬೆನ್ನಲ್ಲೇ ಟೆಹರಾನ್ ಪುರಸಭೆ ಕ್ರಮವನ್ನು ಕೈಗೊಂಡು ವಿದ್ಯುತ್ ಸ್ಥಾವರವನ್ನು ಉಡಾಯಿಸುವುದಾಗಿ ಟ್ರಂಪ್ ಹೇಳಿದಂಥ ಬೆನ್ನಲ್ಲೇ ಅದನ್ನು ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿದರು. ಇದೀಗ ತಾತ್ಕಾಲಿಕ ಬ್ರೇಕ್ ಏನೋ ಬಿದ್ದಿದೆ. ಹರ್ಮಜ್ ಜಲಸಂಧಿಯನ್ನು ಇರಾನ್ ಓಪನ್ ಮಾಡೋದಕ್ಕೆ ಈಗ ಒಪ್ಪಿಗೆಯನ್ನು ಸೂಚಿಸಿದೆ. ತೈಲ ಬೆಲೆಯಲ್ಲೂ ಕೂಡ ಇಳಿಕೆಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ.